ಉಸ್ತುವಾರಿ ಸಚಿವರಿಗೆ ಈ ಕೋಲಾರದ ಟಿಕೆಟ್ ಫೈಟ್ ತಲೆನೋವಾಗಿದೆ. ಇಬ್ಬರ ನಡುವಿನ ಫೈಟ್ನಿಂದ ಭೈರತಿ ಸುರೇಶ್ಗೆ ಟೆನ್ಷನ್ ಹೆಚ್ಚಾಗಿದೆ. ಚುನಾವಣಾ ಉಸ್ತುವಾರಿ ಸಚಿವ ಮುನಿಯಪ್ಪ ಕುಟುಂಬಕ್ಕೆ ಟಿಕೆಟ್ ನೀಡದಂತೆ ಶಾಸಕರು ಪಟ್ಟು ಹಿಡಿದಿದ್ದಾರೆ. ಕ್ಷೇತ್ರದ ಟಿಕೆಟ್ ವಿಚಾರದಲ್ಲಿ ಸದ್ಯ ಹೈಕಮಾಂಡ್ ಎಂಟ್ರಿ ಕೊಡ್ತಾ ಇದೆ. ಮುನಿಯಪ್ಪ ಮತ್ತು ರಮೇಶ್ ನಡುವೆ ಭೈರತಿ ಸುರೇಶ್ ಇಕ್ಕಟ್ಟಿಗೆ ಸಿಕ್ಕಾಕೊಂಡಿದ್ದಾರೆ. ಏನೇ ಮಾಡಿದ್ರು ಪರಿಸ್ಥಿತಿಯನ್ನ ಸಂಭಾಳಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಒಂದು ಕಡೆ ಮುನಿಯಪ್ಪನವರು ಮುಖ್ಯಮಂತ್ರಿಗಳ ಮನಸ್ಸು ಮಾಡಿದ್ರೆ ಆಗುತ್ತೆ, ಯಾಕಾಗೋದಿಲ್ಲ, ಬೇರೆ ಕಡೆಗಳೆಲ್ಲ ಆಗಿಲ್ವಾ ಅಂತ ಹೇಳ್ತಾರೆ. ಡೀಟೇಲ್ಸ್ ಕೊಡ್ತಾರೆ ಶಿವಪ್ರಸಾದ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಈಗ ಕೋಲಾರದ ಉಸ್ತುವಾರಿ ಸಚಿವರಿಗೆ ಭೈರತಿ ಸುರೇಶ್ಗೆ ಸಂಕಟ ತಂದೊಡ್ಡಿದ್ಯಾ ಅಂತ ಟಿಕೆಟ್ ಹೈಡ್ರಾಮಾ? ಆಲ್ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅನ್ಸುತ್ತೆ. ಒಟ್ಟಿನಲ್ಲಿ ಕೋಲಾರದ ಉಸ್ತುವಾರಿ ಸಚಿವರು ಭೈರತಿ ಸುರೇಶ್ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಿದ್ದಾರೆ. ಎಲ್ಲ ನಾಯಕರ ಹಾದಿಯಾಗಿಯೂ ಪ್ರಯತ್ನಗಳು ನಡೀತಾನೆ ಇದೆ. ಬಟ್ ವಿಧಾನಸೌಧದಲ್ಲಿ ನಡೆದ ಹೈಡ್ರಾಮಾ ಇದೆಯಲ್ಲ, ಕೋಲಾರದ ಟಿಕೆಟಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಅಸಮಾಧಾನ, ಬಣ ರಾಜಕಾರಣ ಎಷ್ಟರ ಮಟ್ಟಿಗೆ ಈಗಾಗಲೇ ಬೆಳೆದು ನಿಂತಿದೆ ಅನ್ನೋದನ್ನು ಅದು ಅನಾವರಣಗೊಳಿಸಿತ್ತು. ಹೀಗಾಗಿ ಯಾರೆಲ್ಲ ಪ್ರಯತ್ನ ಪಡಬೇಕಾಗಿದೆ, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಮುಂಚೂಣಿಯಲ್ಲಿ ಇದನ್ನು ಬಗೆಹರಿಸಬೇಕು. ಅವ್ರ ಕೈಯಿಂದ ಸಾಧ್ಯ ಆಗುತ್ತೆ. ಅದಾಗಿಲ್ಲ ಅಂದರೆ ಏನು ಹೇಳೋಣ, ಬೇರೆ ಕ್ಷೇತ್ರಗಳಲ್ಲಿ ಆಗ್ತಾ ಇಲ್ವಾ ಅಂತ ಹೇಳ್ತಾರೆ. ಮತ್ತೊಮ್ಮೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಶಿವಪ್ರಸಾದ್, ಇಲ್ಲಿ ಬಣಗಳ ಬಡಿದಾಟದ ಮಧ್ಯೆ ಉಸ್ತುವಾರಿ ಸಚಿವರು ಸಿಕ್ಕಾಕೊಂಡು ನಲ್ಗೋ ಹಾಗಾಗಿದೆಯಾ ಕೋಲಾರದಲ್ಲಿ? ಖಂಡಿತವಾಗಿ ವಿಜಯ್, ಈಗಾಗಲೇ ಲೋಕಸಭೆ ಚುನಾವಣೆ ವಿಚಾರ ಕುರಿತಂತೆ ಟಿಕೆಟ್ ಫೈನಲ್ ಮಾಡ್ತಕ್ಕಂಥ ವಿಚಾರ, ಅದರಲ್ಲೂ ಪ್ರಮುಖವಾಗಿ ಕೋಲಾರ ಲೋಕಸಭಾ ಕ್ಷೇತ್ರದ ಟಿಕೆಟ್ ವಿಚಾರ ಕುರಿತಂತೆ ಈಗಾಗಲೇ ಇಬ್ಬರು ನಾಯಕರ ನಡುವಿನ ಹಗ್ಗಜಗ್ಗಾಟ ಮುಂದುವರೆದಿದೆ. ಆದರೆ ಇದರ ಎಫೆಕ್ಟ್, ನೇರ ಪರಿಣಾಮ ಅಲ್ಲಿನ ಉಸ್ತುವಾರಿ ಸಚಿವರಿಗೆ ಬೀಳ್ತಾ ಇದೆ. ಪ್ರಮುಖವಾಗಿ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಅಲ್ಲಿನ ಉಸ್ತುವಾರಿ ಸಚಿವರುಗಳು ಲೋಕಸಭೆ ಚುನಾವಣೆಗೆ ಬಿರುಸಿನ ಪ್ರಚಾರ ಇರ್ಬೋದು, ಚುನಾವಣೆ ಸಿದ್ಧತೆಗಳನ್ನು ಆರಂಭಿಸಿದ್ದಾರೆ. ಆದರೆ ಕೋಲಾರದಲ್ಲಿ ಈವರೆಗೂ ಕೂಡ ಬಣ ಬಡಿದಾಟದ ನೇರ ಪರಿಣಾಮ ಅಲ್ಲಿನ ಉಸ್ತುವಾರಿ ಸಚಿವರಿಗೆ ತಾಗಿದೆ. ಆ ಕಾರಣಕ್ಕಾಗಿ ಖುದ್ದು ಭೈರತಿ ಸುರೇಶ್ ಅವರೇ ಈಗ ಸಿಎಂ ಅನ್ನ ಭೇಟಿ ಮಾಡಿ ಕೋಲಾರದ ಏನು ಬಣ ರಾಜಕೀಯ ಇದೆ ಅದಕ್ಕೆ ಬ್ರೇಕ್ ಹಾಕಬೇಕು, ಆದಷ್ಟು ಬೇಗ ಅಭ್ಯರ್ಥಿಯನ್ನ ಫೈನಲ್ ಮಾಡಬೇಕು ಎಂಬತಕ್ಕಂಥ ಮನವಿಯನ್ನ ಮಾಡಿದ್ದಾರೆ. ಈಗಾಗಲೇ ಲೋಕಸಭೆ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನ ಗೆಲ್ಲಿಸ್ತಕ್ಕಂಥ ವಿಚಾರದ ಜವಾಬ್ದಾರಿಯನ್ನ ಆಯಾ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ವಹಿಸಲಾಗಿದೆ. ಹಾಗಾಗಿ ಕೋಲಾರ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಭೈರತಿ ಸುರೇಶ್ ಅವರು ಕೂಡ ಅಲ್ಲಿನ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಬೇಕಾಗುತ್ತೆ. ಆ ಕಾರಣಕ್ಕಾಗಿ ಸದ್ಯ ಈ ನಾಯಕರುಗಳನ್ನ ಕನ್ವಿನ್ಸ್ ಮಾಡೋದ್ರ ಜೊತೆಗೆ ಅಭ್ಯರ್ಥಿಗಳನ್ನ ಬೇಗ ಫೈನಲ್ ಮಾಡದಂತ ಸಂದರ್ಭದಲ್ಲಿ ಲೋಕಸಭೆ ಚುನಾವಣೆಯನ್ನ ಗೆಲ್ಲಬಹುದು. ಅಂದ್ರೆ ಬೇಕಾದಂತ ಪೂರಕವಾದ ವಾತಾವರಣ ಇರ್ಬೋದು, ನಾಯಕರ ನಡುವಿನ ಅಸಮಾಧಾನ ಇರ್ಬೋದು, ಗೊಂದಲಗಳನ್ನ ಬೇಗ ಇತ್ಯರ್ಥಪಡಿಸಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿದ್ದಾರೆ. ಆ ಕಾರಣಕ್ಕಾಗಿ ಶಾಸಕರೆಲ್ಲ ಸಂಪೂರ್ಣವಾಗಿ ಅಭ್ಯರ್ಥಿಯ ವಿಚಾರಕ್ಕೆ ತಮ್ಮ ಅಸಮಾಧಾನವನ್ನ ತೋಡಿದಾಗಿರ್ಬೋದು ಅಥವಾ ರಾಜೀನಾಮೆ ನೀಡಲಿಕ್ಕೆ ಮುಂದಾದಂತ ಸಂದರ್ಭದಲ್ಲೂ ಕೂಡ ಇವರೇ ಎಲ್ಲಾ ಶಾಸಕರನ್ನು ಕೂಡ ಕನ್ವಿನ್ಸ್ ಮಾಡಿದ್ರು. ಜೊತೆಗೆ ಸಿಎಂ ಹತ್ರ ಈ ವಿಚಾರವನ್ನ ತೆಗೆದುಕೊಂಡೋದ್ರು. ಅಲ್ಲಿನ ಗೊಂದಲದ ವಿಚಾರ ಏನು, ಯಾವ್ಯಾವ ಶಾಸಕರ ಅಭಿಪ್ರಾಯ ಏನಿದೆ, ಮುನಿಯಪ್ಪ ಅವರು ಯಾವ ರೀತಿ ತಮ್ಮ ಕುಟುಂಬಕ್ಕೆ ಟಿಕೆಟ್ ಬೇಕು ಎಂಬತಕ್ಕಂಥ ಪಟ್ಟನ್ನು ಹಾಕಿದ್ದಾರೆ. ಅದೇ ರೀತಿಯಾಗಿ ರಮೇಶ್ ಕುಮಾರ್ ಅವರು ಯಾವ ರೀತಿ ಟಿಕೆಟ್ ಅನ್ನ ತಪ್ಪಿಸ್ಲಿಕ್ಕೆ ಏನೆಲ್ಲ ಸ್ಟ್ರಾಟಜಿಯನ್ನ ಮಾಡ್ತಾ ಇದ್ದಾರೆ ಎಂಬತಕ್ಕಂಥ ವಿಚಾರಗಳನ್ನು ಕೂಡ ಸಿಎಂ ಗಮನಕ್ಕೆ ತಂದ್ರು. ಹಾಗಾಗಿ ಕೋಲಾರ ಟಿಕೆಟ್ ವಿಚಾರದ ಪೈಪೋಟಿ ಇಬ್ಬರು ನಾಯಕರು ಅಂದ್ರೆ ರಮೇಶ್ ಕುಮಾರ್ ಮತ್ತೆ ಮುನಿಯಪ್ಪ ನಡುವಿನ ಹಗ್ಗಜಗ್ಗಾಟದ ಜೊತೆಗೆ ಇದರ ನೇರ ಪರಿಣಾಮ ಈಗ ಅಲ್ಲಿನ ಉಸ್ತುವಾರಿ ಸಚಿವರಿಗೆ ತಾಗ್ತಾ ಇದೆ. ಸದ್ಯ ಈಗ ಎಲ್ಲ ಗೊಂದಲಗಳನ್ನ ಬಗೆಹರಿಸೋದ್ರ ಜೊತೆಗೆ ಈಗ ಇಬ್ಬರು ನಾಯಕರುಗಳು ಕೂಡ ಕನ್ವಿನ್ಸ್ ಆಗಿದ್ದು ಹೈಕಮಾಂಡ್ ಯಾರಿಗೆ ಟಿಕೆಟ್ ಕೊಟ್ಟರು ಕೂಡ ನಾವು ಕೆಲಸ ಮಾಡ್ತೀವಿ ಅಂತಕ್ಕಂಥ ವಾತಾವರಣವನ್ನು ಕೂಡ ಈಗ ಭೈರತಿ ಸುರೇಶ್ ಅವರು ನಿರ್ಮಾಣ ಮಾಡೋದ್ರ ಜೊತೆಗೆ ಸದ್ಯ ಕೋಲಾರದಲ್ಲಿ ಗೆಲ್ಸ್ಕೊಡೋನ್ ಬರೋದ್ರ ಮುಖಾಂತರ ತಾವು ಸಚಿವರಾಗಿ ಮುಂದುವರಿತಕ್ಕಂಥದ್ದು ಇರ್ಬೋದು ಅಥವಾ ಹೈಕಮಾಂಡ್ ಮತ್ತೆ ರಾಜ್ಯ ನಾಯಕರು ಕೊಟ್ಟಂತ ಟಾಸ್ಕ್ ಅನ್ನ ಪೂರ್ಣಗೊಳಿಸಬೇಕು ಅಂತಕ್ಕಂಥ ಲೆಕ್ಕಾಚಾರದಲ್ಲಿ ಇದ್ದಾರೆ. ಇದು ಇತರ ಸಚಿವರಿಗೆ ಹೋಲಿಕೆ ಮಾಡಿದ್ರೆ ಸದ್ಯ ಭೈರತಿ ಸುರೇಶ್ ಅವರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ರೀತಿಯ ಹಿನ್ನಡೆ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಹಲವು ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳ ಘೋಷಣೆ ಆಗಿದೆ, ಬಿ ಫಾರಂ ಪಡಿತಾ ಇದ್ದಾರೆ, ಚುನಾವಣೆಗೆ ಸಿದ್ಧತೆಯನ್ನ ಆರಂಭಿಸಿದ್ದಾರೆ. ಆದ್ರೆ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ವಿಚಾರ, ಚುನಾವಣೆ ಸಿದ್ಧತೆಗಳ ವಿಚಾರ ಕುರಿತಂತೆ ಈವರೆಗೂ ಕೂಡ ಸ್ಪಷ್ಟ ನಿರ್ಧಾರಕ್ಕೆ ಹೈಕಮಾಂಡ್ ನಾಯಕರಾಗ್ಲಿ, ರಾಜ್ಯ ಬಿಜೆಪಿ ರಾಜ್ಯ ಕಾಂಗ್ರೆಸ್ ನಾಯಕರಾಗ್ಲಿ ಬರ್ಲಿಕ್ಕೆ ಸಾಧ್ಯವಾಗಿಲ್ಲ. ಹಾಗಾಗಿ ಬಿಜೆಪಿ ಸೇರಿದಂತೆ ಇತರ ನಾಯಕರುಗಳು ಈಗಾಗಲೇ ಅಭ್ಯರ್ಥಿಯನ್ನ ಘೋಷಣೆ ಮಾಡಿದ್ದಾರೆ, ಚುನಾವಣೆ ಸಿದ್ಧತೆಗಳು ಕೂಡ ನಡೀತಾ ಇದೆ. ಹಾಗಾಗಿ ಎಲ್ಲಾ ವಿಚಾರಗಳನ್ನು ಕೂಡ ಈಗ ಸಿಎಂ ಗಮನಕ್ಕೆ ತಂದಿದ್ದು ಆದಷ್ಟು ಬೇಗ ಕೋಲಾರ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯನ್ನ ಫೈನಲ್ ಮಾಡಿ ಅಂತಕ್ಕಂಥ ಮನವಿಯನ್ನ ಉಸ್ತುವಾರಿ ಸಚಿವರು ಮಾಡಿರ್ತಕ್ಕಂಥದ್ದು. ವಿಜಯ್, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.